ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಉನ್ನತವಾದ ಶ್ರೇಷ್ಠವಾದ ನಾಮದಲ್ಲಿ ಶುಭವನ್ನು ತಿಳಿಸುತ್ತೇನೆ. ಎಲ್ಲರೂ ಚೆನ್ನಾಗಿದ್ದೀರಾ? ಕ್ಷೇಮವಾಗಿದ್ದೀರಾ? ನಿಮ್ಮ ಮಕ್ಕಳು ಚೆನ್ನಾಗಿದ್ದಾರಾ? ನಿಮ್ಮ ಕುಟುಂಬ ಚೆನ್ನಾಗಿದೆಯಾ? ನಿಮಗೋಸ್ಕರವಾಗಿ ನಾವು ಪ್ರತಿದಿನವೂ ಕೂಡ ಪ್ರಾರ್ಥಿಸುತ್ತಾ ಇದ್ದೇವೆ. ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವ ಆತನು. 65ನೇ ಕೀರ್ತನೆಯಲ್ಲೂ ಕೂಡ ಅದೇ ಮಾತು ಇದೆ ಅಲ್ವಾ? ಪ್ರಾರ್ಥನೆಯನ್ನು ಕೇಳುವ ಆತನೇ ಸರ್ವ ಭೂನಿವಾಸಿಗಳು ನಿನ್ನ ಬಳಿಗೆ ಬರುವರೆಂದು. ಯೇಸು ಕ್ರಿಸ್ತನನ್ನು ಯಾಕೆ ಈ ದಿನದಲ್ಲಿ ಅನೇಕರು ಅಂಗೀಕರಿಸುತ್ತಾ ಇದ್ದಾರೆ? ಆತನನ್ನು ದೇವರೆಂಬುದಾಗಿ ಯಾಕೆ ಹೃದಯದಲ್ಲಿ ಪ್ರತಿಷ್ಠಿಸಿಕೊಳ್ಳುತ್ತಿದ್ದಾರೆ ಎಂದರೆ, ಆತನು ನಮ್ಮನ್ನು ರಕ್ಷಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದರು, ಆಧ್ಯಾತ್ಮಿಕವಾಗಿ ಬಿಡುಗಡೆ ಕೊಡುವುದಕ್ಕಾಗಿ ಬಂದರು, ಪರಲೋಕ ರಾಜ್ಯವನ್ನು ನಮಗೆ ಕೊಡುವುದಕ್ಕಾಗಿ ಬಂದರು. ಅದೆಲ್ಲದರೊಂದಿಗೆ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವುದಕ್ಕೂ ಕೂಡ ಆತನು ಸಮರ್ಥನಾಗಿದ್ದಾನೆ. ಹಾಗಿದ್ದರೆ ನಮಗೆ ಆತನು ಕಾಣಿಸುತ್ತಿಲ್ಲ ಎಂಬುದಾಗಿ ನೀವು ಹೇಳಬಹುದು. ನಂಬಿಕೆಯ ಕಣ್ಣುಗಳಿಂದ ನಾವು ಆತನನ್ನು ನೋಡುವುದಾದರೆ, ಆತನ ಸಮ್ಮುಖದಲ್ಲಿ ಮೊಣಕಾಲೂರುವುದಾದರೆ, ನಂಬಿ ಪ್ರಾರ್ಥಿಸುವುದಾದರೆ ಅದ್ಭುತವನ್ನು ನಾವು ಕಾಣುತ್ತೇವೆ. ಕ್ರೈಸ್ಟ್ ವರ್ಷಿಪ್ ಸೆಂಟರ್ ಅಲ್ಲಿ ಇರುವವರು, ಜಾನ್ ವೆಸ್ಲಿ ಮಿನಿಸ್ಟ್ರೀಸ್ ಅಲ್ಲಿ ಪ್ರೇಯರ್ ಪಾರ್ಟ್ನರ್ಸ್ ಆಗಿರುವವರೆಲ್ಲರೂ ಕೂಡ ನಿಮಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥಿಸುತ್ತಾ ಇದ್ದಾರೆ. ಈ ದಿನದ ದೇವರ ವಾಗ್ದಾನವನ್ನು ನೋಡೋಣವಾ? 86ನೇ ಕೀರ್ತನೆ 5ನೇ ವಾಕ್ಯವನ್ನು ಓದೋಣ. ಸ್ಯಾಮ್ 86 and verse 5. ಕರ್ತನೇ, ನೀನು ಒಳ್ಳೆಯವನು, ಕ್ಷಮಿಸುವವನು, ನಿನಗೆ ಮೊರೆ ಇಡುವವರೆಲ್ಲರಲ್ಲಿ ಕೃಪಾಪೂರ್ಣನು ಆಗಿದ್ದೀಯಲ್ಲ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ. ಅರಸನಾದ ದಾವೀದನು ಬರೆದಂತಹ ಈ ಕೀರ್ತನೆಯಲ್ಲಿ ಪರಿಶುದ್ಧಾತ್ಮನು ಬಹಳ ಶ್ರೇಷ್ಠವಾದ ಅಂಶಗಳನ್ನು ನಮ್ಮ ಮುಂದೆ ಇಡುತ್ತಾ ಇದ್ದಾರೆ. ಕರ್ತನೇ, ನೀನು ಒಳ್ಳೆಯವನು, ಕ್ಷಮಿಸುವುದಕ್ಕೆ ನೀನು ಸಿದ್ಧ ಮನಸ್ಸನ್ನು ಉಳ್ಳವನು. ಅನೇಕರು ದೇವರ ಸಮ್ಮುಖದಲ್ಲಿ ತಮ್ಮ ಪಾಪದ ನಿಮಿತ್ತವಾಗಿ ಪ್ರಾರ್ಥಿಸುತ್ತಾರೆ, ಒಪ್ಪಿಕೊಳ್ಳದೆ ಪ್ರಾರ್ಥಿಸುತ್ತಾರೆ, ಕ್ಷಮಿಸಿ ಎಂದು ಬೇಡಿಕೊಳ್ಳುತ್ತಾರೆ. ಆದರೆ ಅನೇಕರಿಗೆ ನಿಶ್ಚಯ ಇಲ್ಲ. ಸೈತಾನನು ಅವರ ಕಿವಿಗೆ ಬಂದು ಏನನ್ನು ಹೇಳುತ್ತಾ ಇದ್ದಾನೆ ಅಂದರೆ, ನೀನು ಪ್ರಾರ್ಥನೆ ಮಾಡುತ್ತಾ ಇದೆಯಾ, ಆದರೆ ದೇವರು ನಿನ್ನ ಪಾಪವನ್ನು ಕ್ಷಮಿಸುತ್ತಿಲ್ಲ ಎಂಬುದಾಗಿ ಹೇಳುವುದರ ಮೂಲಕ ಅನೇಕರು ತಮ್ಮ ಪಾಪವನ್ನು ದೇವರ ಸಮ್ಮುಖದಲ್ಲಿ ಒಪ್ಪಿಕೊಂಡರೂ ಕೂಡ ನಾವು ಕ್ಷಮಿಸಲ್ಪಟ್ಟಿಲ್ಲವೇನೋ ಎನ್ನುವಂತಹ ಸಂದೇಹದಲ್ಲಿಯೇ ಅನೇಕರು ಇದ್ದಾರೆ. ಪ್ರಿಯ ಸಹೋದರಿ, ಕೇಳು. ನಿನ್ನ ಹಿಂದಿನ ಜೀವಿತವನ್ನು ಬಿಟ್ಟು ದೇವರ ಸಮ್ಮುಖದಲ್ಲಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದಂಥ ಆ ಕ್ಷಣವೇ ದೇವರು ನಿನ್ನ ಪಾಪವನ್ನು ಕ್ಷಮಿಸಿದ್ದಾರೆ. ಪ್ರೈಸ್ ದ ಲಾರ್ಡ್. ನೀನು 1 ವರ್ಷ ವೆಯ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. 3 ವರ್ಷ ಕಾದಿರು ನಿನ್ನ ಪಾಪ ಕ್ಷಮಿಸಲ್ಪಡುತ್ತದೆ ಎಂಬುದಾಗಿ ಹೇಳುವುದಕ್ಕೆ ಇಲ್ಲ. ಅಥವಾ ನಿನಗೆ ಬೆಳಕು ಕಾಣಿಸಬೇಕು, ಆಗಲೇ ನಿನ್ನ ಪಾಪ ಕ್ಷಮಿಸಲ್ಪಡುತ್ತದೆ ಎಂಬುದಾಗಿ ಬೈಬಲ್ನಲ್ಲಿ ಎಲ್ಲೂ ಇಲ್ಲ. ದ ಮೊಮೆಂಟ್ ವೆನ್ ಯು ಕನ್ಫೆಸ್ ಯುವರ್ ಸಿನ್ಸ್, ಜೀಸಸ್ ಫರ್ಗಿವ್ಸ್ ಯು. ನೀನು ಯಾವ ಕ್ಷಣದಲ್ಲಿ ಮನಪೂರ್ವಕವಾಗಿ ನಿನ್ನ ಪಾಪವನ್ನು ಒಪ್ಪಿಕೊಂಡೆಯೋ, ದೇವರು ಖಚಿತವಾಗಿ ಆ ಪಾಪವನ್ನು ಕ್ಷಮಿಸುವುದಕ್ಕೆ ಸಿದ್ಧ ಮನಸ್ಸುಳ್ಳವರಾಗಿದ್ದಾರೆ. ನಿನ್ನ ಪಾಪವು ಎಷ್ಟೇ ಭಯಂಕರವಾಗಿದ್ದರೂ ಕೂಡ, ನಿನ್ನ ಹಿಂದಿನ ಜೀವಿತವು ಎಷ್ಟೇ, ಒಂದು ಮಾತನ್ನು ಹೇಳಬೇಕಂದ್ರೆ ಅದು ಎಷ್ಟೇ ದುಷ್ಟಕರವಾಗಿದ್ದರೂ ಕೂಡ, ಯೇಸು ಕ್ರಿಸ್ತನು ದೇವರೆಂಬುದಾಗಿ, ಆತನು ನಿನಗೋಸ್ಕರ ಶಿಲುಬೆಯಲ್ಲಿ ಮರಣಿಸಿದ್ದಾರೆ ಎಂದು, ನಿನಗೋಸ್ಕರ ರಕ್ತ ಸುರಿಸಿದ್ದಾರೆ ಎಂದು, ಆತನು ನಿನ್ನ ದೇವರು, ನಿನ್ನ ಕರ್ತನೆಂಬುದಾಗಿ ನೀನು ಗ್ರಹಿಸುವುದಾದರೆ ಖಚಿತವಾಗಿ ದೇವರು ನಿನಗೆ ಕ್ಷಮಾಪಣೆಯನ್ನು ಅನುಗ್ರಹಿಸುತ್ತಾರೆ. ಆದ್ದರಿಂದ ಚಿಂತೆ ಪಡಬೇಡ, ಕಳವಳ ಪಡಬೇಡ. ನನ್ನ ಪಾಪ ಇನ್ನೂ ಕೂಡ ನನ್ನ ತಲೆಯ ಮೇಲೆ ಇದೆಯೇನೋ ಎನ್ನುವಂತಹ ಸಂದೇಹ ನಿನಗಿರಬೇಕಾಗಿಲ್ಲ. ಕರ್ತನು ಅದನ್ನು ತೊಲಗಿಸಿದ್ದಾರೆ. ಸಮುದ್ರದ ಆಳವಾದ ಜಲದಲ್ಲಿ ಅದನ್ನು ಅಡಗಿಸಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯಾಕಂದ್ರೆ ಆತನು ದಯಾಳು, ಒಳ್ಳೆಯವನು. ದೇವಾದಿ ದೇವನು ಸ್ವಾಭಾವಿಕವಾಗಿ ಆತನು ಒಳ್ಳೆಯವನು. ಆತನು ಒಳ್ಳೆಯವನಾಗಿರುವುದಕ್ಕೆ ನಟಿಸುವಂತ ಅವಶ್ಯಕತೆ ಇಲ್ಲ. ಆತನು ಒಳ್ಳೆಯವನು ಅಷ್ಟೇ. ನಿನ್ನ ಜೀವಿತದಲ್ಲಿ ಒಳ್ಳೆಯದನ್ನು ಮಾಡುವುದಕ್ಕೆ ಇಷ್ಟಪಡುತ್ತಿದ್ದಾರೆ. ಮೋಶೆಯೊಂದಿಗೆ ದೇವರು ಮಾತನಾಡುತ್ತಾ ಹೇಳುತ್ತಾರೆ, ನನ್ನ ಒಳ್ಳೆಯತನವನ್ನು ನಿನಗೆ ತೋರ್ಪಡಿಸುತ್ತೇನೆ ಎಂಬುದಾಗಿ. ಈ ದಿನ ಮೋಶೆಯು ಆರಾಧಿಸುವಂತಹ ದೇವರು ನಮ್ಮೊಂದಿಗೆ ಇದ್ದಾರೆ. ದಾವೀದನು ಆರಾಧಿಸಿದಂತಹ ದೇವರು ನಮ್ಮೊಂದಿಗಿದ್ದಾರೆ. ದಾನಿಯೇಲನು ಆರಾಧಿಸಿದಂತಹ ದೇವರು ನಮ್ಮೊಂದಿಗಿದ್ದಾರೆ. ಕ್ಷಮಿಸುವುದಕ್ಕೆ ಸಿದ್ಧ ಮನಸ್ಸುಳ್ಳಂತಹ ದೇವರು. ಧೈರ್ಯವಾಗಿರು, ದೇವರ ಸಮ್ಮುಖಕ್ಕೆ ಬಾ. ಒಂದು ವೇಳೆ ದೇವರ ದೃಷ್ಟಿಯಲ್ಲಿ ನಿನ್ನ ಆಲೋಚನೆಗಳು ತಪ್ಪಿ ಹೋಗಿದ್ಯಾ, ನಿನ್ನ ಕ್ರಿಯೆಗಳು ದಾರಿ ತಪ್ಪಿ ಹೋಗಿದ್ಯಾ, ಬಾ, ದೇವರ ಬಳಿಗೆ ಬಾ. ನೀನು ಎಷ್ಟು ಬೇಗ ದೇವರ ಸಮ್ಮುಖಕ್ಕೆ ಬರುತ್ತೀಯೋ ಅಷ್ಟು ಬೇಗ ಕ್ಷಮಾಪಣೆಯನ್ನು ಹೊಂದುತ್ತೀಯ. ಮೊಂಡುತನದಿಂದ, ಭ್ರಷ್ಟತ್ವದ ಮನಸ್ಸನ್ನು ಹೊಂದಿರಬೇಡ. ಕಮ್ ಬ್ಯಾಕ್ ಟು ಜೀಸಸ್. ಹಿ ಲವ್ಸ್ ಯು ಅಂಡ್ ಹಿ ಫರ್ಗಿವ್ಸ್ ಯು. ಆತನು ನಿನ್ನನ್ನು ಪ್ರೀತಿಸುತ್ತಿದ್ದಾರೆ, ಕ್ಷಮಿಸುತ್ತಿದ್ದಾರೆ. ಅಷ್ಟು ಮಾತ್ರವಲ್ಲದೆ ನಿನಗೆ ಮೊರೆ ಇಡುವವರೆಲ್ಲರಲ್ಲಿ ನೀನು ಕೃಪಾಪೂರ್ಣನು ಆಗಿದ್ದೀಯಾ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ದೇವರು ನಮ್ಮ ಕುರಿತಾಗಿ ಇಟ್ಟಿರುವಂತಹ ಉದ್ದೇಶಗಳು ಯಾವಾಗಲೂ ಒಳ್ಳೆಯದೇ. ನೀನು ಮೊರೆ ಇಡುವುದಾದರೆ, ಮನಪೂರ್ವಕವಾಗಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುವುದಾದರೆ, ನಿನ್ನ ಸಮಸ್ಯೆ ಎಷ್ಟೇ ದೊಡ್ಡದಾಗಿದ್ದರೂ ಕೂಡ, ಒಂದು ವೇಳೆ ಈ ಉದಯ ಕಾಲದಲ್ಲಿ ಒಂದು ಅನಾರೋಗ್ಯದಿಂದ ನೀನು ಬಾಧೆ ಪಡುತ್ತಾ ಇದ್ದೀಯೇನೋ, ನಿನ್ನೆವರೆಗೂ ಚೆನ್ನಾಗಿತ್ತು ಈ ಪರಿಸ್ಥಿತಿ, ಈ ದಿನ ಯಾಕೋ ಬಹಳ ಕಷ್ಟಕರವಾದ ಪರಿಸ್ಥಿತಿಲಿದ್ದೇನೆ, ಮಾನಸಿಕವಾಗಿ ಬಹಳವಾಗಿ ಕುಗ್ಗಿ ಹೋಗಿದ್ದೇನೆ, ಆರ್ಥಿಕವಾಗಿ ಬಹಳ ಸಂಕಷ್ಟ ಅನುಭವಿಸುತ್ತಾ ಇದ್ದೀಯೇನೋ, ನಿನ್ನೆವರೆಗೂ ನಿನ್ನ ಹಿಂದೆ ಇದ್ದಂತ ಎಷ್ಟೋ ಜನ ಈ ದಿನ ಯಾರು ಕೂಡ ಕಾಣದೇ ಇರುವಂತಹ ಪರಿಸ್ಥಿತಿಯಲ್ಲಿ ನೀನು ಹೋಗುತ್ತಾ ಇದ್ದೀಯೇನೋ, ಒಂಟಿಯಾಗಿ ನಿನ್ನನ್ನು ಅವ್ರು ಬಿಟ್ಟು ಹೋಗಿದ್ದಾರೇನೋ,
ನಿಂದೆ ಹಾಗೂ ಅವಮಾನ ನಿನ್ನನ್ನು ಆವರಿಸಿದೆಯೇನೋ? ಗಾಢಾಂಧಕಾರದಲ್ಲಿ ಪ್ರಯಾಣಿಸುವಂತ ಅನುಭವದಲ್ಲಿ ನೀನಿದ್ದೀಯೇನೋ? ದೇವರ ಮಗುವೇ ಕೇಳು, ನೀನು ಮೊರೆ ಇಡುವುದಾದರೆ ಆತನು ನಿನ್ನ ವಿಷಯದಲ್ಲಿ ಕೃಪಾಪೂರ್ಣನಾಗಿದ್ದಾನೆ. ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥಿಸುವುದಾದರೆ ಆತನು ನಿನ್ನ ಪ್ರಾರ್ಥನೆ ಕೇಳುತ್ತಿದ್ದಾರೆ, ಪ್ರಾರ್ಥನೆಗೆ ಉತ್ತರವನ್ನು ಕೊಡುತ್ತಾರೆ. ಆತನ ನಂಬಿಗಸ್ತಿಕೆ ಎಷ್ಟು ಉನ್ನತವಾದದ್ದು. ಆತನು ಒಳ್ಳೆಯವನು ಹಾಗೂ ಆತನು ಕ್ಷಮಿಸುವವನು, ಕೃಪಾಪೂರ್ಣನು. ಆದ್ದರಿಂದ ನಮ್ರತೆಯಿಂದ ದೇವರ ಸಮ್ಮುಖದಲ್ಲಿ ಆತನ ಪಾದವನ್ನು ಹಿಡಿದುಕೋ. ಕರ್ತನನ್ನೇ ದೃಷ್ಟಿಸು, ನನ್ನ ಕಡೆಗೆ ತಿರುಗಿ ರಕ್ಷಣೆ ಹೊಂದಿ ಎಂದು ದೇವರು ಹೇಳಿದಂತ ಮಾತನ್ನು ಯಾವತ್ತೂ ಮರೆತು ಹೋಗಬೇಡ. ನಿನಗೆ ಏನೇ ಅವಶ್ಯವಿದ್ದರೂ ಕೂಡ ಕರ್ತನ ಬಳಿಗೆ ಬಾ, ಆತನ ಸಮ್ಮುಖದಲ್ಲಿ ಮೊಣಕಾಲೂರು. ದೊಡ್ಡ ಕಾರ್ಯಗಳನ್ನು, ಆಶ್ಚರ್ಯ ಕಾರ್ಯಗಳನ್ನು ಕಾಣುತ್ತೀರಾ? ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ, ಈ ದಿನ ನೀವು ನಮಗೆ ಕೊಟ್ಟಂತ ವಾಗ್ದಾನಕ್ಕಾಗಿ ನಿಮಗೆ ಸ್ತೋತ್ರ. ನೀವು ಒಳ್ಳೆಯವನು, ಅದಕ್ಕಾಗಿ ನಿಮಗೆ ಸ್ತೋತ್ರ. ನಮ್ಮನ್ನು ಕ್ಷಮಿಸುವುದಕ್ಕೆ ನಿಮಗೆ ಸಿದ್ಧ ಮನಸ್ಸಿದೆ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಕೃಪಾಪೂರ್ಣನಾಗಿದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿನ ನಮ್ಮ ಪ್ರಿಯರು ಯಾರ್ಯಾರು ನಿಮ್ಮನ್ನು ದೃಷ್ಟಿಸುತ್ತಾ ಇದ್ದಾರೋ ಕರ್ತನೆ, ಅವರೆಲ್ಲರನ್ನು ಕೂಡ ನೀವೇ ಮುಟ್ಟಿ ಬಲಪಡಿಸಿ ಆಶೀರ್ವದಿಸಿ. ಪ್ರತಿ ಅವಶ್ಯಕತೆಗಳನ್ನು ನೀವೇ ಸಂಧಿಸಿರಿ. ನಿಮ್ಮ ಕೃಪೆ ಕನಿಕರ ಯಾವಾಗಲೂ ಅವರೊಂದಿಗೆ ಇರುವುದಕ್ಕೆ ಸಹಾಯ ಮಾಡಿ. ಸ್ತುತಿ ಘನ ನಿಮಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಅ ವಂಡರ್ಫುಲ್ ಡೇ.